ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನೊಂದು ಹೊಸ ಗಾಡಿ, ಹೊಸದಂದರೆ ಹಳೇದೆ, ರಿವ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಧನುಷ್ದು ಗಾಡಿ, ಕ್ಲಾಸಿಕ್ 350 ಗಾಡಿ ತೋರಿಸ್ತೀನಿ. ಆರೆಂಜ್ ಎಂಬರ್ ಅಂತ ಕಲರು. ಇದು ಗ್ರೀನು ಫುಲ್ಲು ಡಾರ್ಕಾಗಿ ಐತೆ, ಗ್ರೀನು ಬಿಸಿಲಲ್ಲಿ ಗೊತ್ತಾಗ್ತೈತೆ. ಮತ್ತು ಇದು ಆರೆಂಜ್ ಎಲಿಮೆಂಟ್ಸ್ ಬಂದು ಹಿಂದೆ ಇಲ್ಲಿ ಏರ್ ಫಿಲ್ಟ್ರು, ಫ್ಯೂಸ್ ಬಾಕ್ಸು ಮತ್ತು ಮಡ್ ಗಾರ್ಡು ಇಷ್ಟು ಕೊಟ್ಟವ್ರೆ. ಗಾಡಿ 2021 ಮಾಡಲ್ಲು, BS6 ಫಸ್ಟ್ ವೇರಿಯಂಟ್ ಆಫ್ BS6 ಇದು. ಫಸ್ಟು ಇಂಜಿನ್ ಬಗ್ಗೆ ಹೇಳ್ತೀನಿ. ಇಂಜಿನ್ ಬಂದ್ಬಿಟ್ಟು 349cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕು, 20 bhp. ನಿಮ್ಗೆ 20 bhp ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಆಲ್ಮೋಸ್ಟ್ 6000 RPM ನಿಮ್ಗೆ 20 bhp ಫುಲ್ ಅನ್ಲಾಕ್ ಆಗ್ತೈತೆ. ಮತ್ತು ಟಾರ್ಕ್ ಬಂದ್ಬಿಟ್ಟು 27 Nm 4000 RPM ಅದು ಸಿಂಗಲ್ ಸಿಲಿಂಡರ್ ನೋಡ್ಬೋದು. ಇದು ಕ್ಯಾಟಾಲಿಕಲ್ ಕನ್ವರ್ಟರು, ಮೇಲೆ ಇದು ಕಾರ್ಬನ್ ಸೆನ್ಸರು, ರೆಡ್ ರೋಸ್ಟರ್ ಹಾಕ್ಸೋನು ಎಕ್ಸಾಸ್ಟು. ಆಮೇಲೆ ಇದು EFI ಇಂಜಿನ್ ಆಗಿರೋದ್ರಿಂದ ಫಸ್ಟ್ ಇದರಲ್ಲೇ EFI ಇಂಜಿನ್ ಬಂದಿದ್ದು BS6 ಗಾಡೀಲಿ ನೋಡ್ಬೋದು. ಫ್ಯೂಲ್ ಇಂಜೆಕ್ಟರು, ಇದು ಏರ್ ಫಿಲ್ಟರು. ಓಪನ್ ಮಾಡಿ ತೋರಿಸೋಣ. ಏರ್ ಫಿಲ್ಟರು ತೋರಿಸ್ತೀನಿ. ಬಿಚ್ಬಿಟ್ಟೆ ಹಾಕ್ಬೇಕಲ್ಲ. ಇದು ಏರ್ ಫಿಲ್ಟ್ರು ನೋಡ್ಬೇಕಂದ್ರೆ ಇದು ತೆಗಿಬೇಕು. ಇವಾಗ ಏನು ತೆಗಿಯೋದೇನು ಬೇಕಾಗಿಲ್ಲ, ನಿಮ್ಗೆ ಅಷ್ಟು ತೋರಿಸಿದ್ದು ಅಷ್ಟು ಏರ್ ಫಿಲ್ಟ್ರ್ ಪ್ಲೇಸ್ಮೆಂಟ್ ಎಲ್ಲ ಐತೆ ಅಂತ. ಇಲ್ಲಿಂದ ಕ್ಲೀನಾಗಿ ಇಂಟೇಕಾಗಿ ಇಂಜೆಕ್ಟರ್ ಹೋಗಿ ಆಮೇಲೆ ಇಂಜಿನ್ಗೆ ಹೋಗ್ತೈತೆ ಪವರು. ಆಮೇಲೆ ಟ್ಯಾಂಕ್ ಬಂದು 13 ಲೀಟರ್ಸು. ನಿಮ್ಗೆ ಮೈಲೇಜೆಲ್ಲ ಒಂದು 30-35 ಬರ್ಬೋದು ಮೈಲೇಜು. 35 ಲಾಂಗಲ್ಲಿ ಬರ್ಬೋದು, 30 ಲೋಕಲಲ್ಲಿ ಓಡಾಡ್ತಾಯಿದ್ರೆ ಆರಾಮಾಗಿ 30 ಬರ್ತೈತೆ ಗಾಡಿ. ಏನು ಮೈಲೇಜಲ್ಲೆಲ್ಲ ಏನು ಇಶ್ಯೂ ಇಲ್ಲ. ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನೀವು ಆರಾಮಾಗ ಒಂದು 420 ಕಿಲೋಮೀಟರ್ಸ್ ಅಷ್ಟು ಹೋಗ್ಬೋದು. 13 ಲೀಟರ್ಸ್ ಟ್ಯಾಂಕ್ ಇರೋದ್ರಿಂದ 3 ಲೀಟರ್ಸ್ ನಿಮ್ಗೆ ಆಲ್ಮೋಸ್ಟು ರಿಸರ್ವ್ ಇರ್ತೈತೆ. ಮುಂದೆ 2 ಅಲಾಯ್ ವೀಲ್ಸ್ ಕೊಟ್ಟವ್ರೆ. BS6 ಆಗಿರೋದ್ರಿಂದ ಫಸ್ಟು ಇದರಲ್ಲೇ ಅಲಾಯ್ ವೀಲ್ ಬಂದಿದ್ದು. ABS 2 ಕಡೆ ABS. ABS ಬಂದ್ಬಿಟ್ಟು ಇದ್ರದ್ದು ಪ್ರೀವಿಯಸ್ ವರ್ಷನಲ್ಲಿ ಬಂತು ABS ಕ್ಲಾಸಿಕ್ 350 BS4 ಅನ್ಕೊತೀನಿ ಅದು. ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಕೊಟ್ಟು ಅಲಾಯ್ ವೀಲ್ಸ್ ಕೊಟ್ಟವ್ರೆ. ಏನು ಕಂಪ್ಲೇಂಟ್ಸ್ ಯಾವುದೂ ಇಲ್ಲ. ರಾಯಲ್ ಎನ್ಫೀಲ್ಡ್ ಜೆನ್ಯೂನ್ ಅಲಾಯ್ ವೀಲ್ಸಲ್ಲಿ 2 ಸೈಡು ಅಲಾಯ್ ವೀಲ್ಸೇ ಇರೋದು. ಬ್ಲ್ಯಾಕ್ ಕಲರಲ್ಲಿ ಐತೆ. ಬೇಸ್ ಮಾಡಲ್ಗೆಲ್ಲ ಸ್ಪೋಕ್ ಐತೆ ಇವಾಗೂ. ಆಮೇಲೆ ಅದೇ ಥರ ಮುಂದೆ ಫೋಕ್ ನೋಡ್ಬೋದು. 41 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಹಿಂದೆ ಅಡ್ಜಸ್ಟ್ ಮಾಡ್ಕೊಬೋದು. ಹಿಂದೆ ಪ್ರೀಲೋಡ್ ಅಡ್ಜಸ್ಟಬಲ್ 2 ಹಿಂದೆ ಟೂಲ್ ಕೊಟ್ಟಿರ್ತಾರೆ ಅವರೇ. ನಮ್ಮ ಲೋಡ್ ಪ್ರಕಾರ ಏನಾನ ಹಿಂದೆ ಪ್ಯಾಸೆಂಜರ್ ಇದ್ದರೆ, ಪಿಲಿಯನ್ ಇದ್ದರೆ ಆರಾಮಾಗಿ ಅವರು ವೆಯ್ಟ್ ತಗೊಂಡು ಸೆಟ್ ಮಾಡ್ಕೊಬೋದು ಸಸ್ಪೆನ್ಷನ್ನ. ಆಮೇಲೆ ಮುಂದೆ ಮೀಟ್ರಿಗೆ ಬರೋದು ನೋಡಿದ್ರೆ ಅನಲಾಗ್ ಮೀಟರು. ಇಲ್ಲೇನು ಜಾಸ್ತಿ ಏನು ತೋರಿಸಲ್ಲ, ಬರೀ ಇಂಡಿಕೇಟರು, ಐ ಬೀಮು. ಇಲ್ಲಿ ಇದು ಏನಾನ ರಿಸರ್ವ್ಗೆ ಬಂತು ಅಂದರೆ ಫ್ಯೂಲ್ ತೋರಿಸ್ತೈತೆ. ABS ಲೈಟು, ಇಂಜಿನ್ ಚೆಕ್ ಲೈಟು, ಕೀ ಆನ್ ಆಫು, ಮತ್ತು ಲಾಕ್ ಎಲ್ಲ ಕ್ಲಾಸಿಕಲ್ ಕೊಟ್ಟಂಗೆ ಇಲ್ಲಿ ಸೈಡಲ್ಲಿರೋದು. ಮತ್ತು ಸ್ವಿಚ್ಚು ಮಾಮೂಲಿ ನಮ್ಮ ಗಾಡಿಯೆಲ್ಲ ಕ್ಲಾಸಿಕಲ್ಲಿ, ಮತ್ತು ರಾಯಲ್ ಎನ್ಫೀಲ್ಡ್ ಇದ್ದಂಗೆ ಮಾಮೂಲಿ ಸ್ವಿಚ್ಚಸ್ಸು. ಮುಂದೆ ಮಾಸ್ಟರ್ ಸಿಲಿಂಡರ್ ಇದು.
ಆಮೇಲೆ ಡಿಸ್ಕ್ ಬರೋಕ್ಕೆ ಹೋದರೆ ಮುಂದೆ ಡ್ಯುವೆಲ್ ಪಿಸ್ಟಿನ್ ಕ್ಯಾಲಿಪರು, ABS ಬ್ರೆಂಬೋನೆ. ಆಮೇಲೆ ಡಿಸ್ಕ್ ಸೈಜ್ ಬಂದ್ಬಿಟ್ಟು ಮುಂದೆ 300 mm ಐತೆ. ಹಿಂದೆ ಸಿಂಗಲ್ ಪಿಸ್ಟಿನ್ನು, ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಸಿಂಗಲ್ ಪಿಸ್ಟಿನೇ. ಇದು 270 mm. ಇದು ಸ್ವಿಂಗಮ್ ಕರೆಕ್ಟಾಗಿ ನೋಡಿರಿ. ಇದೆ ಏನು ಒಂದು ಜಾಸ್ತಿ ಜನ ಗೊತ್ತಿರಲ್ಲ. ಸ್ವಿಂಗಾಮು ನಿಮ್ಗೆ ಏನಾನ ಗಾಡಿ ಫುಲ್ ವಾಪಲ್ ಆಗ್ತೈತೆ ಅಂದರೆ ಈ ಸ್ವಿಂಗಾಮ್ ಬುಸ್ಟ್ ಇರ್ತೈತೆ, ಅದೆಲ್ಲ ಚೆಕ್ ಮಾಡಿಸ್ಕೊಳ್ಬೇಕು. ಸ್ವಿಂಗಾಮ್ ಒಳ್ಳೆ ಕಂಟ್ರೋಲ್ ಸಿಗ್ತಾಯಿದೆ ಗಾಡಿ ಮಾತ್ರ, ಅದೆಲ್ಲ ಕ್ಲೀನಿಂಗ್ ಮೇಂಟೈನ್ ಮಾಡಿದ್ರೆ. ನೋಡಿ ಇವಾಗ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇರಬೇಕು. ಗ್ರೀನ್ ಆ್ಯಕ್ಚುಲಿ ಇದು ಬ್ಲ್ಯಾಕು ಮತ್ತು ಆರೆಂಜ್ ಅಲ್ಲ, ಗ್ರೀನ್ ಇರೋದು ಅದು. ಆಮೇಲೆ ರಾಯಲ್ ಎನ್ಫೀಲ್ಡು ನಾರ್ಮಲ್ ಫ್ರೇಮ್, ಇದು ಡ್ಯುವೆಲ್ ಕಾರ್ಡಿಯಲ್ ಫ್ರೇಮ್ ಅಂತ. ಮುಂದೆ ಇಲ್ಲಿ ಜಾಸ್ತಿ ಕಡೆ ಓಪನ್ ಆಗ್ತೈತೆ ಫ್ರೇಮು, ಒಂದು ಸಿಂಗಲ್ ಫ್ರೇಮ್ ಅಲ್ಲ ಇದು. ಒಂಚೂರು ವೈಬ್ರೇಷನ್ ಫೀಲ್ ಆಗ್ಬೋದು ಈ ಮಾಡಲೂ. ಇವಾಗೇ ಸಪ್ರೇಟು ಇದು ಇಂಜಿನ್ನು, ಈ ಇಂಜಿನ್ ಆಗಿರೋದ್ರಿಂದ EFI, ಇದಕ್ಕೆ EFI ಬಿಟ್ಟಿದ್ರು. ಲಾಸ್ಟು ಏನು 500cc ಎಲ್ಲ ಬಿಟ್ಟಿದ್ರಲ್ಲ, ಅದಕ್ಕೆ ಮಾತ್ರ ಇತ್ತು ಇಂಜೆಕ್ಟರು. ಆಮೇಲೆ ಈ ಗಾಡಿಗಳಿಗೆ ಬಿಟ್ಟಿದ್ದು BS6ಗೆ ಬಿಟ್ಟರು. ಆಮೇಲೆ ಆರಾನ್ ಅಷ್ಟೇ, ಆರಾನು ಒಂದೇ ಕೊಡೋದು ಗಾಡೀಲಿ, ಇವರು 2 ಹಾಕ್ಸ್ಕೊಂಡಿರೋದು. ಕಿಕ್ಕು ಐತೆ ಇದರಲ್ಲಿ, BS6ಅಲ್ಲಿ ಇದು ಕಿಕ್ಕು ಐತೆ. ಅದೇ ಇಂಜಿನ್ಗೆ ಸುಮ್ಮನೆ ಅದು ಇದು ಇಂಜೆಕ್ಟರು, ಕಾರ್ಬನ್ ಸೆನ್ಸರು, ಅದು ಇದು ಎಲ್ಲ ಹಾಕಿ ಮಾಡಿದರು. ಆಮೇಲೆ ಚೈನ್ ನೋಡ್ಬೋದು, ಚೈನ್ ಸ್ಪಾಕೆಟು. ಇದ್ರ ಸೈಜ್ ಅಂತೂ ಗೊತ್ತಿಲ್ಲ, ಕೇಳಬೇಡ್ರಿ. ಇದಿಷ್ಟು 350 ಕ್ಲಾಸಿಕ್ಕು. ಪೊಲೀಸ್ ಬೇರೆ ಬಂದವ್ರೆ, ಏನೋ ಗೊತ್ತಿಲ್ಲ. ಇಲ್ಲೇನೋ ಜಗಳ ಆಗೈತೆ, ಅವಾಗಿಂದ ಪೊಲೀಸು ಅವರು ಇವರು ಎಲ್ಲ ಬಂದು ಹೋಗ್ತವ್ರೆ. ಆಮೇಲೆ ಮುಂದೆ ಹೆಡ್ಲೈಟು ಹ್ಯಾಲೋಜನ್ನೇ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ. ಆಫ್ ಮಾಡಿಬಿಟ್ಟೆ ನಾನು. ಮುಂದೆ ಹ್ಯಾಲೋಜನ್ನು. ಆಮೇಲೆ ಹಿಂದೆ ನೋಡ್ಬೋದು ಮಾಮೂಲಿ ಕ್ಲಾಸಿಕ್ ಹಿಂಗೆ ಕೊಟ್ಟಿದ್ರು. ಈ ಮಾಡಲಾದ್ಮೇಲೆ ಸ್ಟಾಪ್ ಆಗೋಯ್ತು ಅನಿಸ್ತೈತಿ ಈ ಥರ ಎಲ್ಲ ಹ್ಯಾಲೋಜನು, ಇಂಡಿಕೇಟರ್ಸು ಮತ್ತು ಲೈಟೆಲ್ಲ. ಸೀಟ್ ಕವರ್ಸ್ ಎಲ್ಲ ಇವನು ಹಾಕ್ಸಿರೋದು, ಸ್ಟಾಕಲ್ಲಿ ಈ ಥರ ಬರಲ್ಲ. ಇದು ಅಷ್ಟೇ, ಮುಂದೆ ಇವನೇ ಹಾಕ್ಸ್ಕೊಂಡಿರೋದು. ರಾಯಲ್ ಎನ್ಫೀಲ್ಡಲ್ಲಿ ಏನು ಅಷ್ಟು ಸೀಟು ಮುಂದೆ ಕೂತಿರೋದು ಚೆನ್ನಾಗೇ ಇರ್ತೈತೆ. ಹಿಂದೆ ಸ್ವಲ್ಪ ಕಂಫರ್ಟ್ ಅಷ್ಟೊಂದು ಇರೋಲ್ಲ. ಬ್ಲ್ಯಾಕ್ ಕಲರ್ ಸೀಟ್ ಕವರ್ಸ್ ಕೊಟ್ಟಿದ್ರು. ನೀವು ಬೇಕಂದರೆ ಇದಕ್ಕೆಲ್ಲ ಕುಷ್ನಿಂಗ್ ಮಾಡಿಸ್ಕೊಬೋದು. ಆಮೇಲೆ ಈ ಸೈಡು ತೋರಿಸ್ತೀನಿ. ಇದರಲ್ಲಿ ಈ ಮಾಡಲಲ್ಲಿ BS4ಗಿನ BS6ಅಲ್ಲಿ ಫುಲ್ಲು ಮಿನಿಮಲ್ ಫ್ಯೂಸ್ ಮಾಡಿಬಿಟ್ರು, ಜಾಸ್ತಿ ಮಿನಿಮಲ್ ಮಾಡಿಬಿಟ್ರು. ಬೇರೆ ಬೇರೆ ಫ್ಯೂಸ್ ಹಾಕೋದು ಇದಕ್ಕೆ, ಆದರೆ ಸಖತ್ ಮಿನಿಮಲ್ ಫ್ಯೂಸ್ ಮಾಡಿಬಿಟ್ರು. ಸೆನ್ಸರ್ಗಳು, ಆಮೇಲೆ ಬರೀ ಸೆನ್ಸರ್ ಗಾಡಿನೇ ಇದು. ಇದು ಸ್ಟ್ಯಾಂಡು ಸೆನ್ಸರು, ಸೈಡ್ ಸ್ಟ್ಯಾಂಡ್ ಹಾಕಿದರೆ ಇಗ್ನಿಷನ್ ಆನ್ ಆಗೋಲ್ಲ ಇದರಲ್ಲಿ. ಈ ಮಾಡಲಲ್ಲೇ ಅವೆಲ್ಲ ಬಿಟ್ಟಿದ್ದು ಹೇಳ್ಬೇಕಂದ್ರೆ. ಒಂದ್ಸಲ ಓಡಿಸಿ ತೋರಿಸ್ತೀನಿ, ಗಾಡಿ ಓಡಿಸಿ ತೋರಿಸ್ತೀನಿ, ಹೇಳ್ತೀನಿ ಇಂಜಿನ್ ಎಲ್ಲ ಎಷ್ಟು ಪಿಕಪ್ಪು ಏನು ಅಂತ. ಟಾಪ್ ಸ್ಪೀಡೆಲ್ಲ ಹಂಗೆ ಹೇಳ್ತೀನಿ ಗಾಡೀಲಿ ಕೂತ್ಕೊಂಡು. ಒಂದ್ಸಲ ಸ್ಟಾರ್ಟಪ್ ತೋರಿಸ್ತೀನಿ. ಆನೇ ಮಾಡಿಲ್ಲ ನೋಡ್ರಿ, ನೋಡಿ ಹಾಕೊಂಬರೋಣ. ಗಾಡಿ ಕೂತ್ಕೊಳಕ್ಕೆ ಮಾತ್ರ ಕಂಫರ್ಟ್ ಎಲ್ಲ ಚೆನ್ನಾಗೈತೆ. ನನ್ನ ಹತ್ರನೂ ಕ್ಲಾಸಿಕ್ ಇತ್ತು ಮುಂಚೆ, ಕಂಫರ್ಟ್ ಎಲ್ಲ ಚೆನ್ನಾಗೈತೆ. ಆದರೆ ನೋಡೋಣ
ಪಿಕಪ್ ನೋಡೋಣ ಒಂದ್ಸಲಿ. ಫಸ್ಟ್ ಗೇರ್ಗೆ ಹಾಕ್ಕೊತೀನಿ. ಆದರೆ ಮೀಟ್ರ್ ಓಡ್ತಾ ಇಲ್ಲ, ಬೇಜಾರು ಮಾಡ್ಕೊಂಬೇಡ್ರಿ. ನಾನು ವೈರೇನೋ ಕಟ್ ಆಗಿಬಿಟ್ಟೈತೆ ಅದು. ಪಿಕಪ್ ನೋಡೋಣ. ಪಿಕಪ್ ಮಾತ್ರ ಸಖತ್ತಾಗೈತೆ. 350 ಆದ್ರೇನು ಪಿಕಪ್ಪು ಇಷ್ಟು ಮಾತ್ರ ಐತೆ. ಚೆನ್ನಾಗೈತೆ ಪಿಕಪ್ ಎಲ್ಲ. ಓಡ್ಸೋಕ್ಕಂತೂ ಫೀಲ್ ಮಾತ್ರ ಮಸ್ತಾಗೈತೆ. ರೆಡ್ ರೋಸ್ಟರ್ ಬೇರೆ ಹಾಕ್ಸವನೆ. 1 ಇಲ್ಲ 2 BHP ಜಾಸ್ತಿ ಆಗಿರ್ತೈತೆ. ವಿಂಡ್ ನಾಯ್ಸ್ ಇದ್ದರೆ ದಯವಿಟ್ಟು ಬೈಕೊಂಬೇಡ್ರಿ. ಏನು ನಿಮಗೆ ನಾನು ಹೇಳ್ದಂಗೆ 20 BHP 20.6 ಏನೋ ಐತೆ BHP ಇದ್ದು. ಒಂದು 6000 RPM ಇದು ರೆಡ್ ಲೈನ್ ಅನಿಸ್ತೈತೆ. 6.5 ರೆಡ್ ಲೈನ್ ಇರೋದಿದು. ಅದೇ RPM ಮೀಟ್ರ್ ಇಲ್ಲ, ಏನು ಅನ್ಕೊಂಬೇಡ್ರಿ. ಡ್ರೈವಿಂಗ್ ಎರ್ಗೊನಾಮಿಕ್ಸ್ ಎಲ್ಲ ಸಖತ್ತಾಗೈತೆ ಹೇಳ್ಬೇಕಂದ್ರೆ. ಇವಾಗೂ ನನಗೆ ಕ್ಲಾಸಿಕ್ ಇಷ್ಟ. ಆದರೆ ಆವಾಗ ಗಾಡಿ ತೊಗೊಬೇಕಾಗಿ ಬಂತು ಅಂತ ಇಂಟರ್ಸೆಪ್ಟರು ನಮ್ಮ ಅಪ್ಪಗೆ ತಲೆ ತಿಂದು ಮಾರಿ ನಾನು ಇಂಟರ್ಸೆಪ್ಟರ್ ತೊಗೊಂಡಿದ್ದು. ಈ ಗಾಡಿ ಪಾಪ ಇವನು ನನ್ನ ಗಾಡಿ ಓಡಿಸಿ ನೋಡಿ ನನ್ನ ಗಾಡಿ ಇಷ್ಟಪಟ್ಟು ಆಮೇಲೆ ಇವನು ತಗೊಂಡಾಗ ಈ ವೇರಿಯಂಟ್ ಬಂದಿದ್ದು BS6. ನಂದು BS4 ಇದ್ದಿದ್ದು, ಅದು ಸಖತ್ತಾಗಿತ್ತು. ಇದು ಸಖತ್ತಾಗೈತೆ ಹೇಳ್ಬೇಕಂದ್ರೆ. ಏನು ಇದುವರೆಗೂ ಅವನಿಗೂ ಏನು ಪ್ರಾಬ್ಲಮ್ ಬಂದಿಲ್ಲ. ವಾಟ್ರ್ ವಾಶ್ ಮಾಡಿಸಿದಾಗ ನಾನು ಹೇಳ್ತೀನಲ್ಲ, ಸ್ಪಾರ್ಕ್ ಪ್ಲಗ್ ಹತ್ರ ಸ್ವಲ್ಪ ಏರ್ ಬಿಡಿಸಿ ಅಂತ, ಅದೊಂದು ಮಾಡಬೇಕು. ಇವನು ಒಂದ್ಸಲಿ ವಾಟ್ರ್ ವಾಶ್ ಮಾಡಿಸಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಫುಲ್ಲು ರೆವ್ ಮಾಡೋಕ್ಕೆಲ್ಲ ಟ್ರೈ ಮಾಡಿ ಸ್ಪಾರ್ಕ್ ಪ್ಲಗ್ ಹೋಗ್ಬಿಟ್ಟಿತ್ತು. 2 ಸ್ಪಾರ್ಕ್ ಪ್ಲಗ್ ಬರೋದು, ಈ ಸೈಡ್ ಒಂದು ಈ ಸೈಡ್ ಒಂದು. ಎಲ್ಲ ಗಾಡಿಗೂ ಅಷ್ಟೇ, ಒಂದೊಂದು ಗಾಡಿಗೆ ಯಾವುದನ ಒಂದೇ ಬರ್ಬೋದು. ಚೆನ್ನಾಗೈತೆ ಮಾತ್ರ ಓಡ್ಸೋಕ್ಕೆ. ಇಷ್ಟು ವರ್ಷ ಆಗಿದ್ರೇನೋ ಒಂದು ತಗೊಂಡು ಒಂದು 3 ವರ್ಷ ಆಗೈತೆ. 3.5 ವರ್ಷ ಆಲ್ಮೋಸ್ಟು. ಏನು ಪ್ರಾಬ್ಲಮ್ ಇಲ್ಲಂತೆ. ಎಲ್ಲ ಕೇಳ್ಕೊಂಡೆ ಹೇಳ್ತಾಯಿದ್ದೀನಿ. ಯಾಕಂದರೆ ನನ್ನ ಹತ್ರ ಒಂದು ಕ್ಲಾಸಿಕ್ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ಅದೇ ಈ ಥರ ಇದು ಹಳೆ ಡಿಸೈನೇ ಆಗಿರೋದ್ರಿಂದ ಚಾಸಿ ಸ್ವಲ್ಪ ವೈಬ್ರೇಷನ್ ಐತೆ ನೋಡ್ರಿ, ಗೊತ್ತಾಗ್ಬೋದು ನಿಮ್ಗೆ. ಇದು ಅಲ್ಲಿ ಲೂಸ್ ಐತೆ, ಆದರೆ ವೈಬ್ರೇಷನ್ ಐತೆ ಇರೋದು ಹೇಳಬೇಕು. ಹಳೆ ಗಾಡಿ ಬೇರೆ ಅಲ್ಲ, 3 ವರ್ಷ ಹಳೆ ಗಾಡಿ, ಸ್ವಲ್ಪ ಟೆಕ್ನಾಲಜಿ ಕಮ್ಮಿನೇ, ವೈಬ್ರೇಷನ್ ಇದ್ದೇ ಇರ್ತೈತೆ. ಒಂಥರ ಕ್ಲಾಸಿಕ್ಕು ವೈಬ್ರೇಟ್ ಇದ್ರೇ ಚೆನ್ನಾಗಿರ್ತೈತೆ ಓಡ್ಸೋಕ್ಕೆ. ಇವಾಗಿನ ಕ್ಲಾಸಿಕ್ಕೆಲ್ಲ ವೈಬ್ರೇಷನ್ನೇ ಇಲ್ಲ. ವೈಬ್ರೇಷನ್ ಇದ್ದಾಗ ವೈಬ್ರೇಷನ್ ಅಂತಾರೆ, ಆಮೇಲೆ ವೈಬ್ರೇಷನ್ ಇಲ್ಲ ಅಂದರೆ ವೈಬ್ರೇಷನ್ ಬೇಕು ಅಂತಾರೆ. ವೈಬ್ರೇಷನ್ನೇ ಇಲ್ಲ, ಏನು ಗಾಡಿ ಹಂಗೆ ಹಿಂಗೆ ಅಂತಾರೆ. ಜನರು ಏನೋ ಒಂದು ಹೆಸರಿಕ್ಕೆ ಇಕ್ತಾರೆ ಗಾಡಿಗಳಿಗೆ. ನಿಮ್ಗೆ ಇಷ್ಟ ಆಯ್ತಾ ತೊಗೊಂಬಿಡ್ಬೇಕು ಗಾಡಿ. ಅವ್ರಿವ್ರ ಮಾತೆಲ್ಲ ಕೇಳ್ಕೊಂಡು ಸುಮ್ಮನೆ ನೀವು ಆಸೆನ ಹಾಳು ಮಾಡ್ಕೊಂಡಂಗೆ ಮಾತೈತೆ. ನಿಮ್ಮ ಆಸೆ ಏನಾನ ಇರಲಿ ತೊಗೊಳ್ರಿ ಗಾಡಿಗಳು, ಅವ್ರಿವ್ರ ಮಾತು ಕೇಳಬೇಡ್ರಿ. ಇರೋದನ್ನು ಹೇಳ್ತಾಯಿದ್ದೀನಿ. ಆಮೇಲೆ ಈ ಗಾಡಿ ವೆರಿ ರಿಲಯಬಲ್ ಬೈಕ್ಸ್. ರಾಯಲ್ ಎನ್ಫೀಲ್ಡ್ ಯಾವುದೇ ಆಗಿರ್ಬೋದು, ವೆರಿ ರಿಲಯಬಲ್. ನೀವು ಒಂದು ಇವಾಗೂ ನಾನು ಎಷ್ಟೊಂದು 70s 80s ಮಾಡಲೆಲ್ಲ ನೋಡ್ತಾನೆ ಇರ್ತೀನಿ. ಏನು ರೀಸ್ಟೋರೇಷನ್ ಮಾಡಿಸಿರ್ತಾರೆ, ಹೆಂಗಿರ್ತೈತೆ ಗೊತ್ತಾ ಗಾಡಿ ಓಡ್ಸೋಕ್ಕೆ. ರಾಯಲ್ ಎನ್ಫೀಲ್ಡ್ ಎಲ್ಲ ಲೈಫ್ ಲಾಂಗ್ ಗಾಡಿ, ಯಾವುದೇ ಡೌಟ್ ಇಲ್ಲ. ನೀವು ಮೇಂಟೈನ್ ಮಾಡಬೇಕು ಆಬ್ವಿಯಸ್ ಆಗಿ. ಇವನು ಎಲ್ಲ ಶೋರೂಮ್ ಮೇಂಟೈನೇ ಮಾಡಿರೋದು. ಶೋರೂಮ್ ನಿಮ್ಗೆ ಸ್ಯಾಟಿಸ್ಫೈ ಆದರೆ ನೀವು ಬಿಡ್ಬೋದು. ನಾನು ಶೋರೂಮ್ ಮೇಂಟೆನೆನ್ಸ್ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ಝೋಯಬ್ ಅಂತ ಅವರೇ ಆರ್ಟ್ ಆಫ್ ಮೋಟರ್ ಸೈಕಲ್ ಅಂತ ಅವ್ರ ಹತ್ರ ಬಿಡ್ತೀನಿ. ನನಗಂತೂ ಗಾಡಿ ಸಖತ್ ಇಷ್ಟ ಆಯಿತು. ಇವರೆಲ್ಲ ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಲ್ಲ ಹಾಕ್ಸವನೆ. ಕಾಸ್ಮೆಟಿಕ್ಸು, ಹೆಡ್ಲೈಟ್ ಕಾಸ್ಮೆಟಿಕ್ಸು, ಟೈಲ್ ಲೈಟು ಮತ್ತು ಇಂಡಿಕೇಟರ್ಸ್ಗೆಲ್ಲ. ಇದರಲ್ಲಿ ನಿಮಗೆ ಏನು ಇದೆಲ್ಲ ಬರೋಲ್ಲ, ಏನಂತಾರೆ ಹಜಾರ್ಡ್ ಲೈಟ್ಸ್ ಎಲ್ಲ ಬರೋಲ್ಲ. ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಬೋದು.
ರೆಡ್ ರೋಸ್ಟರ್ದು ಒಂದು ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ಹಂಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆ ಓನರ್ಶಿಪ್ ರಿವ್ಯೂ ಕೇಳೋಣ. ನನಗಂತೂ ಸಖತ್ತು ಇಷ್ಟ ಕ್ಲಾಸಿಕ್ ಗಾಡಿಗಳು. ನೋಡೋಣ. ತೋರಿಸ್ತೀನಿ ನೋಡಿ. ಈ ಎಕ್ಸಾಸ್ಟ್ ನೋಟ್ ಮಾತ್ರ ಮಸ್ತಾಗೈತೆ. ಒಂದ್ಸಲ ಹಂಗೆ ಕೇಳಿಸ್ಕೊಳ್ರಿ, ಐಡಲ್ ಸೌಂಡ್ ಕೇಳಿಸ್ಕೊಳ್ರಿ, ಮಸ್ತಾಗೈತೆ. ಇನ್ನು ನೋಡ್ಕೊಳ್ರಿ ರೆಡ್ ರೋಸ್ಟರ್. ಇಷ್ಟಾಗಿತ್ತು ಎಕ್ಸಾಸ್ಟ್ ನೋಟು. ಮತ್ತು ರಾಯಲ್ ಎನ್ಫೀಲ್ಡ್ 2021 ಕ್ಲಾಸಿಕ್ 350 ರಿವ್ಯೂ. ಒಂದ್ಸಲ ಓನರ್ಶಿಪ್ ರಿವ್ಯೂ ಕೇಳ್ಕೊಂಬಿಡೋಣ. ಧನುಷ್ ಅಂತ ನನ್ನ ಫ್ರೆಂಡೇ, ಸ್ಕೂಲು ಕಾಲೇಜ್ ಕ್ಲಾಸ್ಮೇಟು. ನಿನ್ನ ಓನರ್ಶಿಪ್ ರಿವ್ಯೂ ಹೇಳು. ಗಾಡಿ ಚೆನ್ನಾಗಿದೆ, ಏನದ್ರಲ್ಲಿ ಏನಿಲ್ಲ, ಒಳ್ಳೆ ಗಾಡಿ. ಏನೋ ಪ್ರಾಬ್ಲಮ್ ಬಂದಿತ್ತಾ? ಪ್ರಾಬ್ಲಮ್ ಅಂದರೆ ಸೆನ್ಸರ್ ಗಾಡಿ ಅಲ್ಲ, ಸೊ ಅದೇನು ಅಷ್ಟ ಅಂತ ಪ್ರಾಬ್ಲಮ್ ಹೇಳ್ಕೊಳ್ಳೋಂಥ ಪ್ರಾಬ್ಲಮ್ ಏನಿಲ್ಲ. ಗಾಡಿ ಮಾತ್ರ ಒಳ್ಳೆ ಗಾಡಿ. ಎಷ್ಟಾಗಿತ್ತು ನೀನು ತೊಗೊಂಡಾಗ? ನಾನು ತೊಗೊಳ್ಳೋವಾಗ 245 ಇತ್ತು. 245 ಇತ್ತು. ಅದ್ರ ಮೇಲೆ ಮ್ಯಾಟ್ ಬ್ಲ್ಯಾಕ್ ಬಂದ್ಬಿಟ್ಟು ನಾನು 5000 ಎಕ್ಸ್ಟ್ರಾ ಇತ್ತು. ಇದು ಟಾಪ್ ಎಂಡೇ ಲೆಕ್ಕ, ಬಟ್ ಕಲರಲ್ಲಿ ಇದು ಬರುತ್ತೆ. ಆಮೇಲೆ ಮೈಲೇಜ್ ಎಲ್ಲ? ಮೈಲೇಜ್ ಬರುತ್ತೆ. ಲೋಕಲ್ ಹೈವೇ 2 ಮಿಕ್ಸು 35 ಪ್ರಾಪರ್ ಸಿಗುತ್ತೆ. ಲೋಕಲ್ ಹೈವೇ 2 ಮಿಕ್ಸು. ಲೋಕಲೆಲ್ಲ ಓಡಿಸ್ತೀರ ಅಂದರೆ ಒಂದು 30-32. ಹೈವೇ ಮೇಲೆ ಹೋಗ್ತೀರ 35 ದಾಟುತ್ತೆ. ನಾನು ಲಾಂಗ್ ಟ್ರಿಪ್ ಹೊಡೆದಿರೋದು ಅಂದರೆ ತಿರುಪ್ತಿಗೆ ಹೊಡೆದಿದ್ದೆ. ತಿರುಪ್ತಿಗೆ ಏನಾರ ಪ್ರಾಬ್ಲಮ್ ಬಂತಾ? ಈಟಿಂಗ್ ಇಶ್ಯೂಸ್ ಏನೂ ಇಲ್ಲ. ತಿರುಪ್ತಿಗೆ ಹೋಗ್ಬಾರ್ದು ಏನೂ ಇರಲಿಲ್ಲ. ಈಟಿಂಗ್ ಇಶ್ಯೂಸ್ ಏನೂ ಇರಲಿಲ್ಲ. ಅದೇ ನಾರ್ಮಲ್ ಗಾಡಿ ಅಷ್ಟು ಇದೆಯಲ್ಲ, ಅದು ಈಟ್ ಇದ್ದೇ ಇದೆ, ಬಟ್ ಈಟಿಂಗ್ ಇಶ್ಯೂಸ್ ಏನಂತ ಇದೆ. ಆಮೇಲೆ ಮಾಮೂಲಿ ಈಟ್ ಇದ್ದೇ ಇರ್ತೈತೆ ಇಂಜಿನಲ್ಲಿ. ನಿಮ್ಮ ಕಾಲ್ಗೇನು ಟಚ್ ಆಗಿ ಈಟ್ ಏನು ಅಷ್ಟೊಂದು ಆ ರೇಂಜ್ಗೇನು ಆಗಲ್ಲ. ಅದು ಬಿಟ್ಟರೆ ಒಳ್ಳೆ ಗಾಡಿ. ಲಾಂಗ್ ಎಲ್ಲ ಹೋಗ್ಬಿಟ್ಟು ಬಂದವನೇ ಆಲ್ರೆಡಿ, ಏನೂ ಪ್ರಾಬ್ಲಮ್ ಇಲ್ಲ ಇದುವರೆಗೂ ಅವನಿಗೆ. ನೀವು ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ರೇನೋ ಸೇಫಾಗೇ ಇರ್ತೈತೆ. ನೀವು ನಿಮ್ಮ ಗಾಡಿ ನಾಲೆಜ್ ಇದ್ದರೆ ಹೇಳಿ ಮಾಡಿಸ್ಕೊಂಡ್ರೆ ಸೇಫಾಗಿರ್ತೈತೆ. ಇಲ್ಲ ಅಂದರೆ ಅದು ಇದು ಪ್ರಾಬ್ಲಮ್ಸ್, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರ್ತೈತೆ, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇಷ್ಟಾಗಿತ್ತು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ರಿವ್ಯೂ 2021 ಮಾಡಲು. ಇವ್ನು ಮಿರರ್ಸ್ ಹಾಕ್ಸಿಲ್ಲ. ಮಿರರ್ಸ್ ಹಾಕ್ಸ್ಕ ಸೇಫ್ಟಿ. ಮಿರರ್ಸ್ ಹಾಕ್ಸ್ಕೊಳ್ರಿ, ಸೇಫ್ಟಿ. ನಿಮ್ಮ ಸೇಫ್ಟಿಗೆ ಹಾಕ್ಸ್ಕೊಳ್ರಿ. ನೋಡಿರಿ, ನಾನು ಇದುವರೆಗೂ ಗಾಡೀಲಿಕ್ಕೆ ಇದ್ದೀನಿ ಮಿರರು. ನಾನು ಕ್ಲಾಸಿಕ್ 350ಲೂ ಹಂಗೆ ಇತ್ತು ಮಿರರು ಸೇಫ್ಟಿ. ಅದೊಂದು ಹೇಳ್ತೀನಿ, ಸೇಫಾಗಿರ್ರಿ. ಇಷ್ಟೇ ಗೈಸ್ ರಿವ್ಯೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ಯಾವುದನ್ನ ಗಾಡಿ ಬೇಕು ಅಂದರೆ, ಏನೋ ಗಾಡಿ ರಿವ್ಯೂ ಮಾಡಬೇಕು ಅಂದರೆ ದಯವಿಟ್ಟು ಹೇಳ್ರಿ, ಮಾಡ್ತೀನಿ, ಹುಡುಕಿ ಮಾಡ್ತೀನಿ. ಇನ್ನೂ ಹೊಸ ಕಂಟೆಂಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಇನ್ನೂ ಎಷ್ಟೊಂದು ಕಂಟೆಂಟ್ ರೆಡಿ ಇದೆ, ಎಲ್ಲ ಮಾಡ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಯಾವ ಗಾಡಿ ಬೇಕು ಅಂತ ಹೇಳ್ರಿ, ರಿವ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.